ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಡಿ ವಿ ರುಚಿ ಬೈಟ್ಸ್ಗೆ ಸ್ವಾಗತ. ಇವತ್ತು ಸಿಂಪಲ್ಲಾಗಿ ಅಲ್ಲ, ಸಾಫ್ಟ್ ಆ್ಯಂಡ್ ಸ್ವೀಟಾಗಿ ಕೇಸರಿ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮೊದಲಿಗೆ ಈಗ ನಾನೊಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೋತಾ ಇದ್ದೀನಿ, ಕಾಯಿಗೆ ಇಟ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಣ್ಣೆ ಬೇಡ ಅಂತಂದರೆ ನೀವು ತುಪ್ಪನೇ ಹಾಕ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಾಗುತ್ತೆ ಇನ್ನೂ. ಬಟ್ ನಾನಿಲ್ಲಿ ಎರಡನ್ನೂ ತೊಗೊಂಡಿದ್ದೀನಿ, ಎರಡನ್ನೂ ಕಾಯೋಕೆ ಇಟ್ಕೊಂಡಿದ್ದೀನಿ. ನೋಡ್ಬೋದು ಈಗ ಕಾಯ್ದಿದೆ. ಅದಕ್ಕೆ ಈಗ ನಾನೊಂದು ಮುಕ್ಕಾಲು ಕಪ್ ರವೆ ತೊಗೊಂಡಿದ್ದೀನಿ. ಅದನ್ನು ಅದ್ರ ಜೊತೆಗೆ ಹಾಕ್ಕೊಂಡು ಹುರ್ಕೋಬೇಕು ಚೆನ್ನಾಗಿ. ತಳ ಸಿಯೋಗಿ ಬಿಡಬಾರ್ದು, ನೀವು ಗರ್ಮಾಡ್ತಾನೆ ಇರಬೇಕಾಗುತ್ತೆ. ಸೊ ನಾನಿಲ್ಲಿ ನೋಡ್ಬೋದು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ರವೆದು ಕಲರ್ ಸ್ವಲ್ಪ ಚೇಂಜ್ ಆಗೋ ತನಕ ಹುರ್ಕೋಬೇಕು. ನಾನು ನೀಟಾಗಿ ಇಲ್ಲಿ ರವೆ ಕಲರ್ ಚೇಂಜ್ ಆಗೋ ತನಕ ಹುರ್ಕೋತಾ ಇದ್ದೀನಿ ಚೆನ್ನಾಗಿ. ಸೊ ಕೈ ಆಡ್ತಾನೆ ಇರಬೇಕು, ಇಲ್ಲಾಂದರೆ ತಳ ಸೀದೋಗ್ಬಿಡುತ್ತೆ. ಇಲ್ಲಿ ನೋಡ್ಬೋದು ನಂದೀಗ ಕಲರ್ ರವೆ ಚೇಂಜ್ ಆಗಿದೆ, ರವೆದು ಕಲರ್ ಚೇಂಜ್ ಆಗಿದೆ. ಇವಾಗ ನಾನು ಇದಕ್ಕೆ ನೀರು ಹಾಕ್ಕೋತಾ ಇದ್ದೀನಿ. ಅಂದರೆ ಈಗ ಎಷ್ಟು ರವೆ ತೊಗೊಂಡಿದ್ದೀರಿ, ಒಂದು ಮುಕ್ಕಾಲು ಕಪ್ ರವೆಗೆ 2.5 ಕಪ್ ಅಷ್ಟು ನೀರು ಹಾಕಿದ್ರೆ ಸಾಕು. ಜಾಸ್ತಿ ಆದ್ರೆ ತುಂಬ ತೆಳುವಾಗ್ಬಿಡುತ್ತೆ. ಸೊ ಈಗ ತಣ್ಣೀರನ್ನ ಹಾಕ್ಕೋಬೋದು. ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ತಳ ಸೀದು ಹೋಗ್ಬಿಡ್ಬೇಡಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ರವೆ ಚೆನ್ನಾಗಿ ಬೇಯಬೇಕು. ಅದು ಸ್ವಲ್ಪ ಗಟ್ಟಿಗಾದಂಗೆ ಆಗುತ್ತೆ, ಆವಾಗ ಚೆನ್ನಾಗಿ ಬೆಂದಿರುತ್ತೆ. ಈಗ ನೋಡ್ಬೋದು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ರವೆ ಸ್ವಲ್ಪ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀನಿ ನಾನು, ಒಂದು ಚಿಟಿಕೆ. ನೀವು ಬೇಕಿದ್ದರೆ ಕೇಸರಿ ಕಲರ್ ಯೂಸ್ ಮಾಡ್ಕೋಬೋದು, ಇಲ್ಲ ಕಲರ್ ಇಷ್ಟ ಆಗಲ್ಲ ಅಂತಂದರೆ ಯಾವ್ದನ್ನಾರು ಹಾಕ್ಕೋಬೋದು, ಅಂದರೆ ಪ್ಲೈನೇ ಮಾಡ್ಕೋಬೋದು. ನಾನಿಲ್ಲಿ ಅರಿಶಿನ ಯೂಸ್ ಮಾಡಿದ್ದೀನಿ. ಚಿಟಿಕೆ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಹಾಕ್ಕೊಂಡ್ರೆ ಅರಿಶಿನದ್ದು ಸ್ಮೆಲ್ ಆಗಿಬಿಡುತ್ತೆ, ತಿನ್ನೋಕ್ಕೆ ಚೆನ್ನಾಗಲ್ಲ. ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಈಗ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಅರಿಶಿನ ಹಾಕ್ಕೊಬಿಟ್ಟು. ಈಗ ರವೆ ಚೆನ್ನಾಗಿ ಬೆಂದಿದೆ, ಸೊ ಸಕ್ಕರೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಎಷ್ಟು ರವೆ ತೊಗೊಂಡಿದ್ದೆ ನಾನು ಅಷ್ಟೇ ಸಕ್ಕರೆ ತೊಗೊಂಡು ಹಾಕ್ಕೋತಾ ಇದ್ದೀನಿ. ಸ್ವೀಟ್ ಇಷ್ಟಪಡೋರು ಜಾಸ್ತಿ ಹಾಕ್ಕೋಬೋದು. ಈಗ ನೋಡ್ಬೋದು ಎಷ್ಟು ನೀಟಾಗಿ ಆಗಿದೆ ಅಂತ. ಸಕ್ಕರೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದ್ಮೇಲೆ ನೀಟಾಗಿ ಮಿಕ್ಸ್ ಆದಮೇಲೆ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದು ಚೆನ್ನಾಗಿ ಮಾಗೋ ಥರ ಬಿಡಬೇಕು. ನಾನಿಲ್ಲಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸಕ್ಕರೆ ಹಾಕಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ಇಟ್ಟು ಬಿಡ್ತಾ ಇದ್ದೀನಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಈಗ ಒಂದು ಪ್ಲೇಟ್ ಮುಚ್ಚಿ ಬಿಡೋಣ. ನೀವು ಬೇಕಿದ್ದರೆ ತುಪ್ಪನ ಡೈರೆಕ್ಟ್ ಈಗ ಮಾಡಿದ್ಮೇಲೂ ಹಾಕ್ಕೋಬೋದು. ಈಗ ನಾನಿಲ್ಲಿ ಸಪ್ರೇಟ್ ಈಗ ಒಂದು ಪ್ಯಾನಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ, ಅದಕ್ಕೆ 1-2 ಗೋಡಂಬಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಬಾದಾಮಿನ ಹಾಕ್ಕೊಂಡಿದ್ದೀನಿ ಪೀಸ್ ಮಾಡಿ. ನಿಮಗೆ ಗೋಡಂಬಿ ದ್ರಾಕ್ಷಿ ಬೇಕು ಅಂದರೆ ಅದನ್ನೇ ಹಾಕ್ಕೋಬೋದು. ನಾನಿಲ್ಲಿ ಬಾದಾಮಿ ಹಾಕ್ಕೋತಾ ಇದ್ದೀನಿ. ಈಗ ಫ್ರೈ ಮಾಡ್ಕೊಂಡಿದ್ದೀನಿ, ಅದನ್ನು ಕೇಸರಿ ಬಾತಿಗೆ ಸೇರಿಸ್ಕೊತಿದ್ದೀನಿ. ಅದನ್ನು ಹಾಕ್ಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಎಲ್ಲ ಮಿಕ್ಸ್ ಆದಮೇಲೆ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು 5 ನಿಮಿಷ ಒಲೆ ಮೇಲೆ ಬಿಡಬೇಕಾಗುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಆಗಿದೆ ಅಂತ. ಇದನ್ನು ಬೇಕಿದ್ರೆ ನೀವು ಸಂಜೆ ತನಕ ಇಟ್ಟರೂ ಸ್ವಲ್ಪನೂ ಗಟ್ಟಿಯಾಗಲ್ಲ, ಹಿಂಗೆ ಇರುತ್ತೆ. ನೀವು ಬೇಕಿದ್ರೆ ಮನೇಲಿ ಒಂದು ಸಲ ಮಾಡಿ ನೋಡಿ, ನನಗೆ ಕಮೆಂಟಲ್ಲಿ ತಿಳಿಸಿ ಹೆಂಗಾಯಿತು ಅಂತ ಅಂದ್ಬಿಟ್ಟು. ಇದೇ ಥರ ಹೆಚ್ಚಿನ ವೀಡಿಯೋಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನೋಡಿ ಕೇಸರಿ ಬಾತ್ ಎಷ್ಟು ಚೆನ್ನಾಗಾಗಿದೆ ಅಂತ, ತುಂಬ ಸಾಫ್ಟಾಗಿದೆ. ಕೇಸರಿ ಕಲರ್ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಕಲರ್ಫುಲ್ಲಾಗಿ. ಬಟ್ ಅರಿಶಿನ ಯೂಸ್ ಮಾಡೋದ್ರಿಂದ ಯೆಲ್ಲೋ ಕಲರಲ್ಲಿದೆ, ಬಟ್ ತುಂಬ ಸಾಫ್ಟಾಗಿದೆ ಆ್ಯಂಡ್ ಟೇಸ್ಟಿಯಾಗಿ ಕೂಡ ಇದೆ. ದಯವಿಟ್ಟು ಟ್ರೈ ಮಾಡಿ, ನಂಗೆ ಕಮೆಂಟಲ್ಲಿ ತಿಳಿಸಿ ಹೆಂಗಾಯಿತು ಅಂತ. ಇದೇ ಥರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.